ಓಕೆ, ಸೊ ನಾವು ಇದೇ ರೆಸಾರ್ಟಲ್ಲಿ ಸ್ಟೇ ಅದು ತನಾರ್ಯ ರೆಸಾರ್ಟ್ ಅಂತ. ಅಲ್ಲಿ ಮೇನ್ ರೋಡು, ಇಲ್ಲಿ ಬಂದು ನೋಡಿ ನಮ್ಮ ಬೈಕ್ಸ್ ಎಲ್ಲ ಹಿಂದೆ ಉಂಟು. ಸೊ ಬ್ಯೂಟಿಫುಲ್ ರೆಸಾರ್ಟ್. ಇದು ಕಾಫಿ ಎಸ್ಟೇಟ್ನ ಮಧ್ಯದಲ್ಲಿ ಉಂಟು. ಅಲ್ಲಿ ಹಿಂದೆ ನೋಡಿದರೆ ಫುಲ್ ಇದು ದತ್ತಪೀಠಕ್ಕೆ ಹೋಗೋ ರೋಡು ಅಲ್ಲಿ ಹಿಂದೆ ಕಾಣ್ಬೋದು. ಮತ್ತು ಇಲ್ಲೆಲ್ಲ ಹಿಂದೆ ಇದರ ಹಿಂದೆ ಒಂದು ಇನ್ನೊಂದು ಗುಡ್ಡ ಉಂಟು, ಮತ್ತು ಇನ್ನೊಂದು ಆಚೆ ಸೈಡಿಂದ ತೋರಿಸ್ತೇನೆ. ಸೊ ವಿ ಹ್ಯಾವ್ ಈಗ ನಾವು ಮಧ್ಯಾಹ್ನ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೇವೆ ಇಲ್ಲಿ. ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಉಂಟು, ಮಧ್ಯಾಹ್ನದ ಲಂಚ್ ಉಂಟು, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಉಂಟು. ಸೊ ನಾವು ಬರೋ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನದ ಲಂಚ್ ಇಲ್ಲಿ ಮಾಡಿ ಈಗ ಸ್ನ್ಯಾಕ್ಸ್ ಉಂಟು. ಸೊ ಇವತ್ತು ಜಸ್ಟ್ ಇಲ್ಲೇ ಸ್ವಲ್ಪ ಚಿಲ್ಔಟ್ ಮಾಡೋದು. ಇಲ್ಲಿ ಮೇಲೊಂದು ವಾಕ್ ಹೋಗ್ಲಿಕ್ಕೆ ಆಗ್ತದೆ. ಸೊ ಅದು ನಾವು ನಾಳೆ ಬೆಳಿಗ್ಗೆ ಮಾಡುವ. ಸೊ ಇವತ್ತಿಗೆ ಇಲ್ಲೇ ಸ್ವಲ್ಪ ಚಿಲ್ಔಟ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಇನ್ನೊಂದು ರೂಮು, ಇಲ್ಲಿ ಇನ್ನೊಂದು ರೂಮು. ಇದು ಪಾರ್ಕಿಂಗ್ ನಾವು ನೋಡಿದ್ದು. ಇಲ್ಲಿ ಡೈನಿಂಗ್ ಏರಿಯಾ ಮತ್ತು ತೋರಿಸ್ತಾನೆ. ನಮ್ಮ ರೂಮು ಇಲ್ಲಿ ಆಗ್ತದೆ ಇದು. ಓಕೆ, ಹಾಯ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಡೇ 2. ಬೆಳಿಗ್ಗೆ ನೋಡಿ ಹೇಗೆ ಉಂಟು ಅಂತ ವೆದರ್. ಸ್ವಲ್ಪ ಹೇಸಿ ಉಂಟು, ಬಟ್ ವೆದರ್ ಈಸ್ ಟೂ ಕೂಲ್. ಎಷ್ಟು 14 ಡಿಗ್ರೀಸ್ ಉಂಟಿಲ್ಲಿ ಆ್ಯಸ್ ಪರ್ ದ ಗೂಗಲ್. ಒಳ್ಳೆ ಕೂಲ್ ವೆದರ್ ನೋಡಿ. ಇಲ್ಲಿ ಈಗ ನಾವು ಇದ್ದ ರೂಮ್ ತೋರಿಸ್ತಾನೆ. ಎಸ್, ಇಲ್ಲಿಗೆ ಸ್ವಲ್ಪ ಗೇಮ್ಸ್ ಎಲ್ಲ ಉಂಟು, ಟೀ ಕಾಫಿ, ಚಿಲ್ ಏರಿಯಾ ಸ್ವಲ್ಪ. ಸೊ ಇದು 8 ಬಾಲ್ ನಿನ್ನೆ ಒಂದು ಟೈಮ್ ಲ್ಯಾಪ್ಸ್ ನೋಡಿದ್ರಲ್ಲ, ಸೊ ಇದರದೇ ಕ್ಯಾರಮೆಲ್ಲ ಉಂಟು ಇಲ್ಲಿ. ಫುಲ್ ಟ್ರಾನ್ಸ್ಪರೆಂಟ್ ನೋಡಿ, ಫುಲ್ಲು ಗ್ಲಾಸ್. ದಿಸ್ ಈಸ್ ಅವರ್ ರೂಮ್. ಎಸ್, ಇಲ್ಲಿ 4 ಬೆಡ್ ಉಂಟು. ಅವರ್ ರೂಮ್. ಜುಬೈ, ಗುಡ್ ಮಾರ್ನಿಂಗ್. ವಾಶ್ರೂಮ್. ಸೊ ಈಗ ಪ್ಲ್ಯಾನ್ ಎಂತ ಅಂತ ಹೇಳಿದ್ರೆ, ಅಲ್ಲಿ ಮೇಲೆ ಒಂದು ಟ್ರೆಕ್ ಉಂಟು, ಇಲ್ಲೇ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಈಗ. ಓಕೆ, ಸೊ ನಮ್ಮ ರೆಸಾರ್ಟ್ ಇವತ್ತಿದು. ರೆಸಾರ್ಟ್ ಏಕೆ ಹೋಮ್ ಸ್ಟೇ. ಸೊ ಹೋಮ್ ಸ್ಟೇ ಅಲ್ಲ, ತನಾರ್ಯ. ಇಲ್ಲಿ ನೋಡ್ಬೋದು ಕಾಫಿ ಸೀಡ್ಸ್ ನೋಡಿ. ಸೊ ಇದು ಗ್ರೋ ಆಗಿಲ್ವಾ ಅಂತಲ್ಲ? ಗ್ರೋ ಆಗಿದೆ. ಪಿಕಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ಪಿಕಿಂಗ್ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಹೌದು, ಪಿಂಕ್ ಎಲ್ಲ ಉಂಟಲ್ಲ, ಅದು ಚೆರಿ ಟೈಪ್. ಹೌದು, ಅದೆಲ್ಲ ಇದಾಗಿದೆ. ಸೊ ಗ್ರೋ ಆಗಿದೆ. ಗ್ರೋ ಅಲ್ಲ, ಪಿಕಿಂಗ್ ಮಾಡ್ಬೋದು, ಇನ್ನು ಪಿಕಿಂಗ್ ಮಾಡ್ಬೋದು. ಅದೇ, ಹಾಂ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮೇ ಬಿ ಅಲ್ಲೆಲ್ಲ ಯಾರಾಗ್ಬೋದು ಟ್ರೆಕ್ಕಿಂಗ್. ಇದು ಎಂಡ್ ಪಾಯಿಂಟ್. ಸೊ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಟ್ರೆಕ್. ಹೋಗೋ ಬನ್ನಿ. ಸೊ ಕಾಫಿ ಸ್ಟೇಟ್ನ ಮಿಡ್ಲಿಂದ ನಡ್ಕೊಂಡು ಹೋಗ್ಬೇಕು ನೋಡಿ. ಬ್ಯೂಟಿಫುಲ್. ಇಂಚ ಎಡ್ಡೆ ಸ್ಟಿಪ್ ಉಂಡತ್ತ? ಎಡ್ಡೆ ಸ್ಟಿಪ್ ಒಂದು ಪ್ರಾಪರ್ಟಿ ಇದ್ದಿಲ್ಲ 4,000 ಅತ್ತ ಇಂಚಿ ಬಲ್ಲೆ ಇಂಚಿ ನನ್ನೆಲ್ಲ 10,000 ಮುಳ್ಪಡ್ತು. ಸೊ ಇದಷ್ಟೇ ನೋಡಿ ಹೇಗೆ ಹೇಗೆ ಇಷ್ಟು ಲೈಕ್ ಕಾಣ್ತದೆ ಇಲ್ಲಿಂದ, ರೈಟ್ ಇನ್ ದ ಮಿಡಲ್ ಆಫ್ ಫಾರೆಸ್ಟ್. ಇಲ್ಲಿ ಸ್ವಲ್ಪ ಮೇಡಪ್ ರೋಡ್ ಉಂಟು, ಕಚ್ಚಾ ರಸ್ತ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲೊಂದು ಪಿಕ್ ಕಾಣ್ತದೆ, ಅದರ ಹಿಂದೆ ಇನ್ನೊಂದು ಕಾಣ್ತದೆ. ಈಚೆಂದ ಬಂದದ್ದು ನೋಡಿ
ಇದರಿಂದಾಗಿ ಬಂದದ್ದು. ಸನ್ ಇಸ್ ರೈಸಿಂಗ್. ಸೌಂಡ್ ನೋಡ್ಬೋದು, ಗಾಳಿದು ಸೌಂಡ್ ನೋಡಿ ಹೇಗುಂಟು ಅಂತ. ಬ್ಯೂಟಿಫುಲ್ ಉಂಟು. ಇಲ್ಲಿ ಸೋಲಾರ್ ಪ್ಯಾನಲ್ ಕಾಣ್ತಾ ಉಂಟಲ್ಲ, ಅಲ್ಲಿಂದ ಬಂದದ್ದು. ಈಗ ಹತ್ತಿ ಈಚೆ ಬಂದವು. ದಿಸ್ ಇಸ್ ದ ವ್ಯೂ ಪಾಯಿಂಟ್. ಇಲ್ಲಿಂದ ಮುಂದೆ ಹೋಗಲಿಕ್ಕೆ ದಾರಿ ಇಲ್ಲ, ಗುಡ್ಡಲ್ಲಿ ಹೋಗ್ಬೋದು ನಡ್ಕೊಂಡು. ಬಟ್ ವ್ಯೂ ನೋಡಿ, ಫ್ಯಾಂಟಾಸ್ಟಿಕ್ ವ್ಯೂ, ಬ್ಯೂಟಿಫುಲ್ ಉಂಟು. ನೈಸ್. ಸೊ ಆ ಸೋಲಾರ್ ಪ್ಯಾನಲ್ ಹೇಳಿದಲ್ಲ, ಅಲ್ಲಿಂದ ಚೂರು ಕೆಳಗೆ ನಮ್ಮ ಇದು ಪ್ರಾಪರ್ಟಿ. ಸೊ ಇಟ್ ಟುಕ್ ಅರೌಂಡ್ 20 to 25 minutes to reach here. ಓಕೆ, ಆ್ಯಂಡ್ ಬ್ಯೂಟಿಫುಲ್. ಸೊ ನಿಮಗೆ ನೋಡ್ತಿದ್ರೆ ಆ ಗುಡ್ಡ ಉಂಟಲ್ಲ, ಅದು ದತ್ತಪೀಠ ಆಗ್ತದೆ. ದತ್ತಪೀಠ, ಮಾಣಿಕ್ಯದಾರ ಫಾಲ್ಸ್ ಅದೆಲ್ಲ ಅದೇ ರೇಂಜಲ್ಲಿ ಬರ್ತದೆ, ಹಿಂದಿನ ಗುಡ್ಡೆ. ಸೊ ಈಗ ನಾವು ಫ್ರೆಶ್ ಅಪ್ ಆಗಿ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಫಸ್ಟಿಗೆ. ಅಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಹಿಂದೆ ಆ ಸೈಡ್ ಭದ್ರ ಆಗ್ತದೆ, ಭದ್ರ ಟೈಗರ್ ರಿಸರ್ವ್ ಎಲ್ಲೆಲ್ಲೋ. ಸೊ ಅಲ್ಲಿಗೆಲ್ಲ ಹೋಗೋ ಪ್ಲ್ಯಾನ್ ಉಂಟು ಇವತ್ತು. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಟೈಮ್ ಹೇಗೆ ಮ್ಯಾನೇಜ್ ಆಗ್ತದೆ ಅಂತ. ಸನ್ ರೇಸ್ ನೋಡಿ ಹೇಗೆ ಕಾಣ್ತದೆ ಅಂತ, ಫುಲ್ ಹೀಗೆ ಲೈನ್ಸ್. ಸೂಪರ್ ಉಂಟು ಮಾತ್ರ ಇದು ವ್ಯೂ ಎಲ್ಲ, ಕ್ರೇಜಿ. ರಿಟರ್ನ್ ಹೋಗ್ತಿದ್ದೇನೆ ಈಗ ಹತ್ತಲಿಕ್ಕೆ ಎಷ್ಟು ಕಷ್ಟ ಇತ್ತು ಅದರ 10 ಪಟ್ಟು ಕಷ್ಟ ಇಳಿಲಿಕ್ಕೆ ಉಂಟು. ಯಾಕೆಂದರೆ ಇಷ್ಟು ಸ್ಟೀಪ್ ಉಂಟು ಸಾಧಾರಣ. ಮತ್ತು ನಿಮಗೆ ಅದರ ಇಂಕ್ಲೈನ್ ತೋರಿಸ್ತಾನೆ ಎಷ್ಟು ಉಂಟು ಅಂತ. 10% ಇಳಿಲಿಕ್ಕೆ ಮಾತ್ರ ಈಗ ಒಂದು ಭಂಗ ಮಾಡಬೇಕು. ಹೋಗ ಹತ್ತಿ ಆಗಿದೆ, ಇನ್ನು ಎಂತ ಮಾಡಿದರೆ ಇಳಿಲೇಬೇಕು. ಲೆಟ್ಸ್ ಡು ಇಟ್. ಸೊ ಆ ಗುಡ್ಡಲ್ಲಿದ್ದೆವು, ಇಟ್ಕೊಂಡು ಬಂದೆವು. ಒಳ್ಳೆ ಸ್ಟೀಪ್ ಇತ್ತು, ಹಾಗೆ ರೆಕಾರ್ಡ್ ಹೆಚ್ಚು ಮಾಡ್ಲಿಕ್ಕೆ ಹೋಗಲಿಲ್ಲ. ಹೀಗೆ ಕೆಳಗೆ ಹೋಗ್ಬೇಕೀಗ. ಹೊರಡುವ ಟೈಮ್ ಈಗ. ಬೆಳಿಗ್ಗೆ ಟ್ರೆಕ್ಕಿಂಗ್ ಎಲ್ಲ ನೋಡಿದ್ರಿ, ಮೇಲೆಲ್ಲ ಹತ್ತಿದ್ದೆವು. ಸೊ ಈಗೆಲ್ಲ ಫ್ರೆಶ್ ಅಪ್ ಆಗಿ ಹೊರಡ್ತಿದ್ದೇವೆ. ಸೊ ಟೈಮ್ ಟು ಸೇ ಗುಡ್ ಬೈ ಟು ದ ವಂಡರ್ಫುಲ್ ಸ್ಟೇ. ಈಗ ಪ್ಲ್ಯಾನ್ ಎಂತ ಹೇಳಿದರೆ, ಅಲ್ಲಿ ಮೇಲೆ ಗಾಳಿಕೆರೆ ಹತ್ರ ಹೋಗಿ, ದತ್ತಪೀಠ ಗಾಳಿಕೆರೆ ಹತ್ರ ಹೋಗಿ ಭದ್ರಾಗಿ ಹೋಗೋದು. ಎಸ್ ಪೊಯ್. ಬ್ಯೂಟಿಫುಲ್ ಪ್ರಾಪರ್ಟಿ. ಸೊ ಇಫ್ ಯು ಆರ್ ವಿಸಿಟಿಂಗ್ Chikmagalur, can definitely check this out. Amazing property. ಎಸ್, ಒಳ್ಳೆ ವ್ಯೂಸ್ ಉಂಟು ಇಲ್ಲಿ, ಟ್ರೆಕ್ಕಿಂಗ್ಸ್ ಉಂಟು. ಸೊ TanArya ಅಂತ ರೆಸಾರ್ಟ್ನ ಹೆಸರು. ಇಟ್ಸ್ ಬ್ಯೂಟಿಫುಲ್ ವ್ಯೂ ನೋಡಿ ಇಲ್ಲಿ. ನಾವು ಇಷ್ಟು ವ್ಯೂ ಇದರಲ್ಲಿ ಇದ್ದೇವೆ ಅಂತ ಗೊತ್ತೇ ಆಗೋದಿಲ್ಲ. ವಾಡ ವ್ಯೂ. ನೈಸ್.